ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 1 ಮಿನಿಟ್ ಸುದ್ದಿ. ಬ್ಯಾಂಕ್ಗಳಲ್ಲಿ ಹಣ ಇಟ್ಟಿರುವಂತಹ ಎಲ್ಲರಿಗೂ ಇದೀಗ ಒಂದು ಪ್ರಮುಖ ಸುದ್ದಿಯೊಂದು ಇದೆ. ಇದೀಗ ಹಣಕಾಸು ವ್ಯವಸ್ಥೆಯ ಮೇಲೆ ಕಠಿಣ ನಿಗಾವನ್ನು ಇರಿಸಿರುವಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯೋ ಇದೀಗ ಮತ್ತೊಂದು ಬ್ಯಾಂಕ್ನ ಪರವಾನಗಿಯನ್ನು ರದ್ದು ಮಾಡಿದೆ. ಹೌದು, ಈ ಬ್ಯಾಂಕ್ನಲ್ಲಿ ಹಣ ಇಟ್ಟ ಗ್ರಾಹಕರು ಈ ಮಾಹಿತಿಯನ್ನಂತೂ ತಿಳಿಯಲೇಬೇಕು. ಹಾಗಿದ್ರೆ ಯಾವುದು ಆ ಪ್ರತಿಷ್ಠಿತ ಬ್ಯಾಂಕ್? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದೇ ರೀತಿ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಏನೇ ಡೌಟ್ ಇದ್ರೆ ಕಮೆಂಟ್ ಕೂಡ ಮಾಡಬಹುದು. ಸೊ ಇದೀಗ ಅಹಮದಾಬಾದ್ ಮೂಲದ ಕಲ್ಲರ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ನ ಲೈಸೆನ್ಸ್ ಅನ್ನು ಇದೀಗ RBI ರದ್ದು ಮಾಡಿದೆ. ಹಾಗಿದ್ರೆ RBIನ ಈ ಕಠಿಣ ನಿರ್ಧಾರ ಕೈಗೊಂಡಿದ್ದೇಕೆ? ಬ್ಯಾಂಕಿಗೆ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಲು ಅಗತ್ಯವಿರುವಷ್ಟು ಬಂಡವಾಳ ಮತ್ತು ಲಾಭದಾಯಕತೆಯ ನಿರೀಕ್ಷೆ ಇಲ್ಲ ಅಂತ ಹೇಳಿ RBI ಇದೀಗ ಇದರ ಲೈಸೆನ್ಸ್ ಅನ್ನು ರದ್ದು ಮಾಡಿರುವಂಥದ್ದು. ಅಲ್ಲದೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಹಲವು ಪ್ರಮುಖ ನಿಯಮಗಳನ್ನು ಪಾಲಿಸುವಲ್ಲಿ ಬ್ಯಾಂಕ್ ಕೂಡ ಸಂಪೂರ್ಣ ವಿಫಲವಾಗಿದೆ. ಇನ್ನು ಬ್ಯಾಂಕ್ ಮುಂದುವರಿದ್ರೆ ಅದು ಗ್ರಾಹಕರ ಹಿತಾಸಕ್ತಿಗೆ ಅಪಾಯಕಾರಿ ಅಂತ ಹೇಳಿ ನಿರ್ಧರಿಸಿದ ನಂತರ RBI ಇದೀಗ ಈ ಕ್ರಮವನ್ನು ಕೈಗೊಂಡಿದೆ. ಆದರೆ ಠೇವಣಿದಾರರಿಗೆ ಯಾವುದೇ ರೀತಿಯ ಆತಂಕ ಬೇಡ ಅಂತ ಹೇಳಿ ಇದೀಗ RBI ತಿಳಿಸಿರುವಂಥದ್ದು. ಲೈಸೆನ್ಸ್ ರದ್ದಾಗಿದ್ರೂ ಕೂಡ ಬ್ಯಾಂಕ್ನಲ್ಲಿ ಹಣ ಇಟ್ಟಿರುವವರು ಆತಂಕ ಪಡುವ ಅಗತ್ಯ ಇರುವುದಿಲ್ಲ. ಪ್ರತಿ ಠೇವಣಿದಾರರ ಹಣವು ಠೇವಣಿ ವಿಮೆ ಅಂದರೆ DICGCಯಿಂದ ವಿಮೆಗೆ ಒಳಪಟ್ಟಿರ್ತವೆ. ಸೊ ಇದರ ಅಡಿಯಲ್ಲಿ ಪ್ರತಿ ಗ್ರಾಹಕರು ತಮ್ಮ ಠೇವಣಿಯ ಮೇಲೆ 5 ಲಕ್ಷದವರೆಗೆ ವಿಮಾ ಮೊತ್ತವನ್ನು ಕ್ಲೈಮ್ ಮಾಡಬಹುದು. ಸೊ ಬ್ಯಾಂಕ್ ನೀಡಿದ ಮಾಹಿತಿ ಪ್ರಕಾರ ಬ್ಯಾಂಕ್ನ 98.51% ಠೇವಣಿದಾರರು ತಮ್ಮ ಸಂಪೂರ್ಣ ಠೇವಣಿ ಹಣವನ್ನು DICGCಯಿಂದ ಪಡೆಯಲು ಅರ್ಹರಾಗಿದ್ದಾರೆ ಅಂತ ಹೇಳಿ ಇದೀಗ ಬ್ಯಾಂಕ್ ಹೇಳಿದೆ. ಇನ್ನು ಇದೀಗ ಬ್ಯಾಂಕ್ ತನ್ನ ಎಲ್ಲ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ಇದೀಗ ಸಂಪೂರ್ಣವಾಗಿ ನಿಲ್ಲಿಸಿದೆ. ನಂತರ ಬ್ಯಾಂಕ್ ಅನ್ನು ಮುಚ್ಚಲು ಕೂಡ ಗ್ರಾಹಕರಿಗೆ ಹಣ ಹಿಂತಿರುಗಿಸಲು ಒಬ್ಬ ಲಿಕ್ವಿಡೇಟರ್ ಅನ್ನು ಕೂಡ ನೇಮಿಸುವಂತೆ ಗುಜರಾತಿ ಸಹಕಾರಿ ಸಂಘಗಳ ರಿಜಿಸ್ಟ್ರೇಷನ್ ಅವರಿಗೆ ಇದೀಗ RBI ಮನವಿ ಮಾಡಿರುವಂಥದ್ದು. ಸ್ನೇಹಿತರೆ, ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ 1 ಮಿನಿಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ. ಅದೇ ರೀತಿ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಕೂಡ ಮಾಡ್ಬೋದು.